ಸರ್ ಈಗ ಎಳ್ನೀರ್ ಕುಯ್ಯೋದ್ರಿಂದ ಒಂದು ಉದ್ಯೋಗ ಅಂತ ಸಿಕ್ಕಿದೆ ಸರ್ ಈಗ ಜನಗಳಿಗೆ. ಈಗ ಬೆಂಗಳೂರಿಗೆ ಹೋಗ್ತಾರೆ, ಬೆಂಗಳೂರಲ್ಲಿ ಏನೋ ಕೆಲಸ ಮಾಡಿದ್ರೆ ಹೋಟ್ಲು, ಆಟೋ, ಟ್ಯಾಕ್ಸಿ ಮತ್ತೊಂದು ಕೆಲಸ ಮಾಡ್ಕೊಂಡಿರ್ತಾರೆ. ಈ ಊರಲ್ಲೇ ಒಂದ್ ಕೆಲಸ ಮಾಡೋದ್ರಿಂದ ಒಂದ್ ಮರ ಹತ್ತೋರ್ಗೆ ಒಂದ್ 500 ಎಳ್ನೀರ್ ಕೂದ್ರು ಇವತ್ತು 3 ರೂಪಾಯಿ ಎಳ್ನೀರ್ ಕುಯ್ಯೋರಿಗೆ ಕೊಡ್ತಿದ್ದಾರೆ. ಸರ್ ಇದು ಫಸ್ಟ್ ಕ್ವಾಲಿಟಿ. ರೈತರಿಗೆ ಏನ್ ಅನುಕೂಲ ಇದೆ ಅಂದ್ರೆ ದೂರ ಆದ್ರೆ ಇಷ್ಟು ತಗೊಂಡು ಕ್ಯಾರ್ಪೇಟೆ, ಮದ್ದೂರು ಎಲ್ಲ ಹೋಗಕ್ಕಾಗಲ್ಲ. ಇಲ್ಲಿ ನಮ್ ಕಿಕ್ಕೇರಿಲಿ ಎಳ್ನೀರ್ ಮಾರ್ಕೆಟ್ ಮಾಡಿರೋ ಉದ್ದೇಶನೇ ರೈತರಿಗೆ ಒಳ್ಳೇದಾಗ್ಲಿ ಅಂತ. ಸರ್ ನನ್ನ ಹೆಸರು ಬಂದು ಪ್ರಕಾಶ್ ಗೌಡ ಅಂತ. ಇಲ್ಲಿ ಕಿಕ್ಕೇರಮ್ಮ ಎಳ್ನೀರ್ ವರ್ತಕರ ಸಂಘ ಅನ್ಬಿಟ್ಟು ಕಿಕ್ಕೇರಲ್ಲಿ APMC ಮಾರ್ಕೆಟ್ ಇದೆ. ಇಲ್ಲಿ ನಾವು ಇತ್ತೀಚೆಗೆ ಒಂದ್ 2 ವರ್ಷ ಆಯ್ತು ಮಾರ್ಕೆಟ್ ಓಪನ್ ಆಗಿ. ಇಲ್ಲಿ ಮಾರ್ಕೆಟ್ ಅಲ್ಲೇ ಮಾಡ್ತಾ ಇದೀವಿ. ಇದು ಫಸ್ಟ್ ಕ್ವಾಲಿಟಿ ಬಂದ್ಬಿಟ್ಟು ಈ ಗಾಡಿಗೆ ಲೋಡ್ ಮಾಡ್ತೀವಿ. ಇನ್ನ ಥರ್ಡ್ ಕ್ವಾಲಿಟಿ ಬಂದ್ಬಿಟ್ಟು ಹೈದ್ರಾಬಾದ್ಗೆ ಕಡ್ಕಿ ಅನ್ಬಿಟ್ಟು ಅದನ್ನ ಲೋಡ್ ಮಾಡ್ತೀವಿ. ನೋಡಿ ಇಲ್ಲೇ ಇದು ಥರ್ಡ್ ಕ್ವಾಲಿಟಿ. ಇದು ಸೆಕೆಂಡ್ ಇದು ಹೈದ್ರಾಬಾದ್ ಹೋಯ್ತದೆ ಸರ್. ಇದು ಹೈದ್ರಾಬಾದ್ ಹೋಯ್ತದೆ. ಅಲ್ಲಿಂದ ಬಂದು ಇನ್ನ ಬಾಂಬೆ ಎಲ್ಲ ಫಸ್ಟ್ ಕ್ವಾಲಿಟಿ, ಸೆಕೆಂಡ್ ಕ್ವಾಲಿಟಿ ಅಂತ 2 ಕ್ವಾಲಿಟಿ ಐತೆ. ಅದ್ರಲ್ಲಿ ಒಂದು ನಿರ್ಮಲ್ ಅಂತ ಬರುತ್ತೆ, ಒಂದು ಸೈಜ್ ಬರುತ್ತೆ. ಆ ರೀತಿ ಮಾಡ್ತಾ ಇದೀವಿ ಸರ್. ಇದು UPಗೆ ಹೋಗುತ್ತೆ, ಇದು ಹೈದ್ರಾಬಾದ್ ಹೋಗುತ್ತೆ. ಈ ಗಾಡಿ ಪಂಜಾಬ್ ಹೋಗುತ್ತೆ, ಪಂಜಾಬ್ ಅದು. ಇದಾದ ನಂತರ ಅದು ಪಂಜಾಬ್ ಸ್ಟಾರ್ಟ್ ಮಾಡ್ಕೋತೀವಿ. ಈ ತರ ಸರ್. ಇಲ್ಲಿ ರೈತರಿಗೆಲ್ಲ ಅನುಕೂಲ ಇದೆ. ಹೋದ್ ಸಲ ಒಳ್ಳೆ ರೈಟ್ ಇತ್ತು ಸರ್. ಈ ಸಲ ಇನ್ನೂ ರೈಟ್ ಏನು ಸಿಗ್ತಾ ಇಲ್ಲ ಸರಿಗೆ. ರೈತರಿಗೂ ಸಿಗ್ತಾ ಇಲ್ಲ, ನಮಗೂ ಸಿಗ್ತಾ ಇಲ್ಲ. ಹಂಗಾಗಿ ನಡೀತಾ ಇತ್ತು. ಹೋದ್ ಸಲ ಕುಂಭಮೇಳ ಇತ್ತು, ಒಳ್ಳೆ ರೈಟ್ ಸಿಕ್ತಿತ್ತು. ಈಗೇನು ಅಲ್ಲಿ ಮಳೆ ಅಂದ್ಬಿಟ್ಟು ರೈಟ್ ಸರಿ ಸಿಗ್ತಾ ಇಲ್ಲ. ಆದ್ರೂ ಮಾಡ್ತಾ ಇದೀವಿ, ಪರವಾಗಿಲ್ಲ. ರೈತರಿಗೆ ಅನುಕೂಲ ಅಂದ್ರೆ ಸರ್ ಇಲ್ಲೇ ಲೋಕಲ್ ನಮಗೆ ಜಾಸ್ತಿ ಬರೋದೇ ಇಲ್ಲಿ ಕಿಕ್ಕೇರಿ ಹೋಬಳಿ ಸರ್ಕಲ್ ಲೋಕಲ್ ಮಾಲ್ ಬರೋದು. ಅವ್ರಿಗೆ ಎಲ್ಲೂ ದೂರ ಹೋಗ್ಬೇಕಾಗಿಲ್ಲ, ಏನಿಲ್ಲ. ಮಾರ್ಕೆಟ್ ಐತೆ ಇಲ್ಲಿ. ಏರು ಪೇರು ಎಂತದೂ ಇಲ್ಲ. ಒಂದು ರೈಟ್ ಅದೇ. AP ಗಾಡಿಗೆ ಇಷ್ಟು, ಡೆಲ್ಲಿ ಗಾಡಿಗೆ ಇಷ್ಟು, ಬಾಂಬೆ ಗಾಡಿಗೆ ಇಷ್ಟು, ಈ ತರ ಮಾರ್ಜಿನ್ ಕೊಟ್ಟು ನಾವು ಲೋಡ್ ಮಾಡ್ಕೊಂಡಿದ್ವಿ. ಇವೆಲ್ಲ 50 ಪೈಸದ ವ್ಯಾಪಾರ ಸರ್. ಇದು ರೈತರಿಗಾಗ್ಲಿ ಇಲ್ಲ ಬ್ರೋಕರ್ಗಳಿಗಾಗ್ಲಿ ಯಾರಿಗೂ ಮೋಸ ಇಲ್ಲ ಇಲ್ಲಿ ಸರ್. ಎಳ್ನೀರು ಅಂದ್ರೆ 2 ತಿಂಗಳಿಗೆ ಒಂದು ಕುಯ್ಲಿ ಕುಯ್ತಾರೆ. ಅದೇ ಕಾಯಿ ಅಂದ್ರೆ ಲೇಟ್ ಆಯ್ತದೆ, ಅದೇ ಕೊಬ್ಬರಿ ಅಂದ್ರೆ ಲೇಟ್ ಆಯ್ತದೆ. ಎಳ್ನೀರಲ್ಲಿ ವರ್ಷಕ್ಕೆ 10 ರಿಂದ 11 ಕುಯ್ಲಿ ಕುಯ್ತಾರೆ ಒಂದ್ ತೋಟದಲ್ಲಿ ಸರ್. ಇದು ಫಸ್ಟ್ ಕ್ವಾಲಿಟಿ. ರೈತರಿಗೆ ಏನ್ ಅನುಕೂಲ ಇದೆ ಅಂದ್ರೆ ದೂರ ಆದ್ರೆ ಇಷ್ಟು ತಗೊಂಡು ಕ್ಯಾರ್ಪೇಟೆ, ಮದ್ದೂರು ಎಲ್ಲ ಹೋಗಕ್ಕಾಗಲ್ಲ. ಇಲ್ಲಿ ನಮ್ ಕಿಕ್ಕೇರಿಲಿ ಎಳ್ನೀರ್ ಮಾರ್ಕೆಟ್ ಮಾಡಿರೋ ಉದ್ದೇಶನೇ ರೈತರಿಗೆ ಒಳ್ಳೇದಾಗ್ಲಿ ಅಂತ. ಅವರು ಬ್ರೋಕರ್ಗಳು ರೈಟ್ ಕೊಟ್ರೆ ನಾವು ಇವ್ರಿಗೆ ರೈಟ್ ಕೊಡ್ತೀವಿ. 50 ಪೈಸದಲ್ಲಿ ಹೆಚ್ಚು ಕಮ್ಮಿ ನಾವು ವ್ಯಾಪಾರ ಮಾಡ್ತಾ ಇರ್ದಿಲ್ಲ ಸರ್. ಇಲ್ಲಿ ಎಳ್ನೀರು ಅಂದ್ರೆ 2 ತಿಂಗಳು ಒಂದ್ ಹಪ್ಲಾರ ಕುಯ್ತಾರೆ. ಕಾಯಿ ಬಿಟ್ಟು ಲೇಟು. ಇನ್ನ ಕೊಬ್ಬರಿ ಅಂದ್ರೆ ವರ್ಷಾನ್ಗಟ್ಲೆ ತಗತ್ತದೆ. ಹಂಗಾಗಿ ಎಳ್ನೀರಿಂದ ಅನುಕೂಲ ರೈತರಿಗೂ ಹೋದೆ, ನಮಗೂ ಹೋದೆ, ಸಾರ್ವಜನಿಕರಿಗೆ ಎಲ್ಲರಿಗೂ ಇದೆ ಸರ್. ಸರ್ ಯಾರಿಗಾದ್ರು ಬೇಕು ನನ್ನ ನಂಬರ್ ಅಂದ್ರೆ, ನನ್ನ ನಂಬರ್ ಬಂದು 7760498551. ನಮಸ್ಕಾರ, ನನ್ನ ಹೆಸರು ಶಿವ ಅಂತ, ಕಿಕ್ಕೇರಿ APMC ಕಿಕ್ಕೇರಿ ಮಾರ್ಕೆಟ್ ಇಂದ. ಸರ್ ಇವತ್ತು ರೈಟು ಅದು 2 ರಿಂದ 3 ಕ್ವಾಲಿಟಿ ಇದೆ. ಫಸ್ಟ್ ಕ್ವಾಲಿಟಿ ಬಂದು 35 ಇದೆ, ಸೆಕೆಂಡ್ ಕ್ವಾಲಿಟಿ ಬಂದು 32, 33 ಇದೆ ಸರ್. ಹೆಂಗ್ ಡಿವೈಡ್ ಮಾಡ್ತಾರೆ ಸರ್ ಕ್ವಾಲಿಟಿ? ಸರ್ ಕ್ವಾಲಿಟಿ ಅಂದ್ರೆ ಅದು ಒಂದ್ ಸ್ವಲ್ಪ ಕಾಯಿ ಮೀರೋದು, ಚೆನ್ನಾಗಿ ನೀರ್ಮಲ್ ಇರೋದು ಅದೊಂದು ಸಪ್ರೇಟ್ ಕ್ವಾಲಿಟಿ ಮಾಡ್ತೀವಿ. ಒಂದ್ ಮೀಡಿಯಂ ಇರೋದು ಕ್ವಾಲಿಟಿ ಮಾಡ್ತೀವಿ, ಕಡಿಕೆ ಒಂದು ಕ್ವಾಲಿಟಿ ಮಾಡ್ತೀವಿ. 3 ಕ್ವಾಲಿಟಿ ಮಾಡ್ತೀವಿ ಸರ್. ಸರ್ ರೈತರು ತತ್ತಾರೆ, ರೈತರಿಂದ ಮಾಮೂಲಿ ವರ್ತಕರು ಇರ್ತಾರಲ್ಲ ಅವರು ತಂದು ಕೊಡ್ತಾರೆ. ದಳ್ಳಾಳಿಗಳು ಇರ್ತಾರಲ್ಲ ಅವರು ತಂದು ಕಟೋ ಮಾಡ್ಕೊಂಡ್ ಹಾಕ್ತಾರೆ, ರೈತರು ಹಾಕ್ತಾರೆ, ಕಟೋ ಮಾಡ್ಕೊಂಡ್ ಹಾಕ್ಕೊಡ್ತಾರೆ ಸರ್. ಸರ್ ಈಗ ದಳ್ಳಾಳಿದ ಅವ್ರದ್ದು ಹೊಟ್ಟೆಪಾಡು ಜೀವನ ನಡಿಬೇಕಲ್ವಾ. ಈಗ ನಾವ್ ಒಬ್ಬರೇ ಬದುಕಬೇಕು ಅಂದ್ರೆ ಆಗಲ್ಲ. ಅವ್ರು ಬದುಕಬೇಕು, ರೈತರು ಬದುಕಬೇಕು, ಎಲ್ಲ ಮಾಡ್ಬೇಕು ಸರ್. ಸರ್ ರೈತರಿಗೆ ಅಂದ್ರೆ ಈಗ ಕಾಯಿಗೆ ಕೊಬ್ಬರಿಗಾದ್ರೆ 1 ವರ್ಷ ಕಾಯ್ಬೇಕಾಯ್ತದೆ. ಕಾಯಿಗಾದ್ರೆ ಮ್ಯಾಕ್ಸಿಮಮ್ 4 ರಿಂದ 6 ತಿಂಗಳು ಕಾಯ್ಬೇಕಾಯ್ತದೆ. ಎಳ್ನೀರ್ ಅಂದ್ರೆ 45 ದಿನ 2 ತಿಂಗಳಿಗೆ ಎಳ್ನೀರ್ ಕಟಾವಾಗ್ತದೆ ಸರ್. ಈಗ ವರ್ಷದಲ್ಲಿ 5 ಸರಿ ಕಟಾವಾದ್ರೂ ಈಗ ಇನ್ನು ಒಬ್ಬ ರೈತ ಉದಾಹರಣೆ ಒಂದ್ 200 ಮರ ಇಕ್ಕಿರ್ತಾನೆ. 200 ಮರ ಇಕ್ಕಿದ್ರು ಒಂದ್ 200 ಮರಕ್ಕಿಲ್ಲ ಅಂದ್ರೆ ಒಂದ್ 3 ರಿಂದ 4 ಸಾವಿರ ಎಳ್ನೀರ್ ಬೀಳ್ತದೆ. 45 ದಿನದಿಂದ 2 ತಿಂಗಳಿಗೆ ಕುಯ್ಯಿಂದ ರೈತನಿಗೆ ಅನುಕೂಲ ಆಯ್ತದೆ. ಅದೇ ಕೊಬ್ಬರಿ ಆದ್ರೆ, ಕಾಯಿ ಆದ್ರೆ ಮರದಿಂದ ಕೀಳ್ಬೇಕು, ಕೀಳೋರ್ನ ಕರ್ಕೊ ಬರ್ಬೇಕು, ತಿರ್ಗಾ ಗಾಡಿ ತಗೊಂಡ್ ಮನೆಗೆ ಹಾಕ್ಬೇಕು, ಸುಲ್ದಿ ಸಂತೆಗೆ ಹಾಕ್ಬೇಕು. ಅದು ಖರ್ಚು ವೆಚ್ಚ ಜಾಸ್ತಿ ಬರುತ್ತೆ ಸರ್. ಎಳ್ನೀರ್ ಕೊಡೋದ್ರಿಂದ ರೈತರಿಗೆ ಏನಿಲ್ಲ. ಈಗ ಅವರೇ ಹೋಗಿ ಕಟ್ ಮಾಡ್ಕೊಂಡು ತಂದು ಮಾರ್ಕೆಟ್ ಆಗಿಂದ ಅವ್ರಿಗೆ ಅನುಕೂಲ ಇದೆ ಸರ್ ಎಳ್ನೀರ್ ಹಾಕೋದ್ರಿಂದ. ಸರ್ ಈಗ ಎಳ್ನೀರ್ ಕುಯ್ಯೋದ್ರಿಂದ ಒಂದು ಉದ್ಯೋಗ ಅಂತ ಸಿಕ್ಕಿದೆ ಸರ್ ಈಗ ಜನಗಳಿಗೆ. ಈಗ ಬೆಂಗಳೂರಿಗೆ ಹೋಗ್ತಾರೆ, ಬೆಂಗಳೂರಲ್ಲಿ ಏನೋ ಕೆಲಸ ಮಾಡಿದ್ರೆ ಹೋಟ್ಲು, ಆಟೋ, ಟ್ಯಾಕ್ಸಿ ಮತ್ತೊಂದು ಕೆಲಸ ಮಾಡ್ಕೊಂಡಿರ್ತಾರೆ. ಈ ಊರಲ್ಲೇ ಒಂದ್ ಕೆಲಸ ಮಾಡೋದ್ರಿಂದ ಒಂದ್ ಮರ ಹತ್ತೋರ್ಗೆ ಒಂದ್ 500 ಎಳ್ನೀರ್ ಕೂದ್ರು ಇವತ್ತು 3 ರೂಪಾಯಿ ಎಳ್ನೀರ್ ಕುಯ್ಯೋರಿಗೆ ಕೊಡ್ತಿದ್ದಾರೆ. ಹಂಗಾಗಿ ಅವ್ರಿಗೂ 500 ಎಳ್ನೀರ್ ಕೂದ್ರೆ 1 ವರ್ಷ ಅಮೌಂಟ್ ಆಗ್ತದೆ. 1 ವರ್ಷ ಅಮೌಂಟ್ ಆದ್ರೆ ಊರಲ್ಲೇ ನಿಮ್ದಾಗಿರ್ತಾರೆ. ಅಪ್ಪ ಅಮ್ಮನ ಜೊತೆ, ಮಕ್ಳ ಜೊತೆ, ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಆರಾಮಾಗಿರ್ತಾರೆ. ಅದೇ ಊರ್ ಬಿಟ್ಟಿ ವರ್ಷಾಂಗಂಟ ದೇಶಕ್ಕೆ ಹೋಗಿ ದುಡಿಯೋದು ಹೆಂಗೈತೆ, ಮನೆ ಅನುಕೂಲವಾಗಿ ಮಾಡ್ಕೊಳ್ಳೋದು ಹೆಂಗಿದೆ,
ಒಂದ್ ಎಳ್ಳಿರಿಂದ ಸುಮಾರು ಜನ ಹೊಟ್ಟೆ ಬಟ್ಟೆ ಕಟ್ಕೊಂಡು ಆರಾಮಾಗಿ ಹಳ್ಳಿಲೇ ಜೀವನ ಮಾಡ್ಕೊಂಡಿದ್ದಾರೆ ಸರ್. ಒಂದ್ ಗಾಡಿ ತಗೊಂಡು, ಒಂದ್ ಆಟೋ ತಗೊಂಡು, ಒಂದ್ ಮಿನಿ ಟ್ರಕ್ ತಗೊಂಡು ಎಷ್ಟೋ ಜನ ಇದ್ರಲ್ಲೇ ಜೀವನ ಮಾಡ್ತಿದ್ದಾರೆ. ಒಂದು ಕೈಯಾಳು ಬಂದ್ರು ಅವ್ರಿಗೆ 600 ರೂಪಾಯಿಂದ 700 ರೂಪಾಯಿ ಇದೆ, ಊಟ ತಿಂಡಿ ಕೊಡ್ತಾರೆ, ಅನುಕೂಲ ಆಗ್ತದೆ. ಬೆಂಗಳೂರಿಗೆ ಹೋಗಿ 300 ರೂಪಾಯಿ ಕೆಲಸ ಮಾಡೋದು ಹೆಂಗೈತೆ, ಇಲ್ಲಿ ಬೆಳಿಗ್ಗೆ 7 ಗಂಟೆ ಬಂದ್ರೆ 12 ಗಂಟೆ ಕೆಲಸ ಮುಗಿಸ್ಕೊಂಡು ಮನೆಗೆ ಹೋಗ್ತಾರೆ ಸರ್. ಎಳ್ನೀರ್ ಜೀವನ ಬರೋಕ್ಕಿಂತ ಮುಂಚೆ ಅಂದ್ರೆ ಕಾಯಿ ಯಾವಾಗ 2 ರೂಪಾಯಿ, 4 ರೂಪಾಯಿ, 10 ರೂಪಾಯಿ ಕೆಜಿ ಇತ್ತು. ಎಳ್ನೀರೇ ಬರಲ್ಲ ಅಂದ್ರೆ ಕಾಯಿನೇ ಕೇಳೋರು ಯಾರು ಇರ್ಲಿಲ್ಲ ಸರ್. ಇವಾಗ ಎಳ್ನೀರ್ ಬರೋದ್ರಿಂದ ಕಾಯಿ ರೈಟು ಡಿಮ್ಯಾಂಡ್ ಆಗಿದೆ, ಎಳ್ನೀರಿಂದ ಅನುಕೂಲ ಆಗಿದೆ. ಎಷ್ಟೋ ಜನಕ್ಕೆ ಕೆಲಸ ಸಿಕ್ಕಿದೆ ಸರ್. ಎಷ್ಟೋ ಜನ ಇದ್ರಲ್ಲೇ ಜೀವನ ಕಟ್ಕೊಂಡಿದ್ದಾರೆ. ತುಂಬಾ ಜನಗಳು ಈಗ ಹಳ್ಳಿ ಸಿಟಿಗೆ ಹೋಗಿ ಬೊಂಬೈ, ಬೆಂಗಳೂರು ಮತ್ತೊಂದು ಹೋಗಿ ಕೆಲಸ ಮಾಡೋರು ಇವತ್ತು ಎಷ್ಟೋ ಜನ ನೆಮ್ಮದಿಯಾಗಿ ಊರಲ್ಲಿದ್ದಾರೆ ಸರ್, ಕೆಲಸ ಮಾಡ್ಕೊಂಡು. ಎಳ್ನೀರ್ ಬಿಸ್ನೆಸ್ ಎಳ್ನೀರ್ ವ್ಯವಹಾರ ಬಂದಾಗ್ಲಿಂದ ಸರ್ ಎಳ್ನೀರ್ ಕೊಡೋದ್ರಿಂದ ಪ್ರತಿಯೊಬ್ಬರಿಗೂ ಅನುಕೂಲ, ರೈತರಿಗೂ ಅನುಕೂಲ, ಈ ಕೆಲಸ ಮಾಡೋರು ಕಾರ್ಮಿಕರಿಗೂ ಅನುಕೂಲ, ಪ್ರತಿಯೊಬ್ಬರಿಗೆ ಈಗ ಒಂದು ಟ್ರಕ್ ಪ್ರತಿ ಒಂದುಗುರಿಗೂ ಅನುಕೂಲನೇ ಸರ್. ಸರ್ ನಾವು ಕಿಕ್ಕೇರಿ APMC ಅಡಲೇ ಇರ್ತೀವಿ. ಬೆಳಿಗ್ಗೆ 11 ಗಂಟೆ ಬಂದ್ರೆ ಸಂಜೆ 9-10 ಗಂಟೆ ಇಲ್ಲೇ ಇರ್ತೀವಿ. ನಮ್ ಕಾಂಟ್ಯಾಕ್ಟ್ ಮಾಡ್ಬೇಕು ಅಂದ್ರೆ ನಮ್ ಕಾಂಟ್ಯಾಕ್ಟ್ ನಂಬರ್ ಇದೆ ಸರ್ 7760151612. ಎನಿ ಟೈಮ್ 24x7 ಯಾವಾಗ ಕಾಲ್ ಮಾಡ್ರು ಕಾಲ್ ಪಿಕ್ ಮಾಡಿ ರೆಸ್ಪಾನ್ಸ್ ಮಾಡ್ತೀವಿ. ನಮಸ್ಕಾರ ಸರ್, ನಮ್ಮ ಹೆಸರು ಮೊದಲ ಅಂತ, ಕೇರ್ಪಡೆಯಿಂದ 8 ವರ್ಷದಿಂದ ವ್ಯವಹಾರ ಮಾಡ್ತಾ ಇದೀವಿ. ಈಗ ಎಳ್ಳೆ ತುಂಬಿಸ್ತಾ ಇದೀವಿ. ಇದು ರಂಗಸಂಬಳ ಶಿವಣ ಅಂತ ಕೆಲಸ ಮಾಡ್ತಾ ಇದೀವಿ. ಅದು ಎಳ್ನೀರು ಕುಯ್ಸೋದ್ರಿಂದ ರೈತರಿಗೆ ಇಷ್ಟು ಒಳ್ಳೇದಾಗುತ್ತೆ. ಕಾಯಿ ಆದ್ರೆ ಎಡಿಬೇಕು, ಎಲ್ಲ ಇದೆಲ್ಲ ಮಾಡ್ಬೇಕು. ಎಳ್ನೀರಾದ್ರೆ ಏನಿಲ್ಲ, ಡೈರೆಕ್ಟ್ ಆಗಿ ಹೋಗುತ್ತೆ. ನಾವು ಡೆಲ್ಲಿ, ಬಾಂಬೆ ಎಲ್ಲದಕ್ಕೂ ತುಂಬಿಸ್ತೀವಿ. ಎಷ್ಟು ಡೈಲಿ 5 6 ಗಾಡಿ ಹೋಗುತ್ತೆ. 35 ರೂಪಾಯಿ ಎಳ್ನೀರು ತುಂಬಿಸ್ತಾ ಇದೀವಿ ಸರ್. ಕಾಯಿ ಆದ್ರೆ ಸುಲಿಬೇಕು, ರೈತರಿಗೆ ಎಲ್ಲಾನು ಎಡಿಬೇಕು, ಎಲ್ಲಾನು ಮಾಡ್ಬೇಕು. ಇದು ಎಳ್ನೀರಾದ್ರೆ ಏನಿಲ್ಲ, ಡೈರೆಕ್ಟ್ ಆಗಿ ಕುಯ್ಕೊ ಬಂದು ಡೈರೆಕ್ಟ್ ಆಗಿ ಕೌಂಟ್ ಮಾಡ್ಕೊತೀವಿ, ಡೈರೆಕ್ಟ್ ಆಗಿ ಗಾಡಿ ಕಳಿಸ್ತೀವಿ. ಸೈಟ್ ಆದ್ರೆ ಕಾಯಿ ಆದ್ರೆ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ. ಎಳ್ನೀರಾದ್ರೆ ಏನಾಗಲ್ಲ. ಕಾಯಿ ಆದ್ರೆ ಎಷ್ಟು 6 ತಿಂಗಳು ಬೇಕು. ಇದು ಎಳ್ನೀರಾದ್ರೆ 1.5 ತಿಂಗಳು 2 ತಿಂಗಳಿಗೆಲ್ಲ ಎಳ್ನೀರು ಕಟ್ ಮಾಡ್ತಾರೆ ಮನೇಲಿ. ರೈತರಿಗೆ ಅದು ಒಳ್ಳೇದಾಗುತ್ತೆ. ಅದೇನೇ ಸರ್, ಈಗ ಎಳ್ನೀರು ಕೊಟ್ರೆ ಮರ ಚೆನ್ನಾಗಿರುತ್ತೆ, ಎಲ್ಲ ಕ್ಲೀನ್ ಆಗಿರುತ್ತೆ. ಎಲ್ಲ ಎಳ್ನೀರು ಕೊಟ್ರೆ ಕಾಯಿ ಆದ್ರೆ ಎಲ್ಲ ಪೂರ್ತಿ ಎಲ್ಲ ಮರನೇ ಮುಂಜ್ ಬರದೆ, ಕಾಯಿಂದ ತೂಕ ಬರಲ್ಲ, ಏನ್ ಬರಲ್ಲ. ಮರ ಪೂರ್ತಿ ಎಲ್ಲ ಸಣ್ಣ ಬರುತ್ತೆ. ಎಳ್ನೀರು ಪೂರ್ತಿ ಎಳ್ನೀರು ಕೊಟ್ರೆ ಸೈಜು ಬರುತ್ತೆ, ಎಲ್ಲ ಬರುತ್ತೆ, ಮರ ನೀಟಾಗಿರುತ್ತೆ. ಡೈಲಿ ಎಷ್ಟು ಬರುತ್ತೆ ಸರ್ ನೋಡಿ ಎಳ್ನೀರು? ಸರ್ ಡೈಲಿ ಅಂದ್ರೆ ನಾವು 4 ಇಂದ 5 ಗಾಡಿ ಕಳಿಸ್ತೀವಿ. 4 ಇಂದ 5 ಗಾಡಿ? ಹೌದು. ಎಲ್ಲ ಹೋಗುತ್ತೆ ಸರ್ ಡೆಲ್ಲಿಗೆ ಒಂದು 3 ಗಾಡಿ ಹೋಗುತ್ತೆ, ಬಾಂಬೆ, ಪೂನಾ, AP. ಹೌದು ಸರ್. ಇದು ಸೈಜ್ ಮಿಕ್ಸಿಂಗ್ ಡೆಲ್ಲಿ ಬಿಡ್ತೀವಿ. ಸ್ವಲ್ಪ ಸೈಜ್ ಇತ್ತು ಅಂದ್ರೆ ಬಾಂಬೆಗೆ ಹಾಕ್ತಿವಿ. ಕಡ್ಗೆ ಸಪ್ರೇಟ್ ಹಾಕ್ತೀವಿ ಸರ್. ರೇಟ್ ಡಿಪೆಂಡ್ ಇರ್ತದೆ ಅದನ್ನ? ಹೌದು ಸರ್, ಡೈರೆಕ್ಟ್ ಡಿಪೆಂಡ್ ಇರುತ್ತೆ. ಅದು ನನ್ನ ಹೆಸರು ಶ್ರೀನಿವಾಸು, ನಮ್ಮ ಮದ್ದೂರು. ಇಲ್ಲಿ ರಂಗಸಂಬಳ ಶಿವಣ್ಣ ಹತ್ರ ಬಂದಿದ್ದೀನಿ. ಬೆಂಗಳೂರಲ್ಲಿ ಇದ್ದೆ 5 ವರ್ಷ. ಇಲ್ಲಿ ಬಂದ್ಮೇಲೆ ಒಂದ್ ಸ್ವಲ್ಪ ಅನುಕೂಲ ಇದೆ, ಫ್ಯಾಮಿಲಿ ಚೆನ್ನಾಗಿ ನೋಡ್ಕೊಂಡಿದ್ದೀನಿ. ಎಳ್ನೀರು ಬಂದ್ಮೇಲೆ ಸ್ವಲ್ಪ ದುಡ್ಡು ಕಾಸು ಎಲ್ಲ ಕರೆಕ್ಟ್ ಆಗೈತೆ. ನನಗೆ ಜೀವನಕ್ಕೆ ಏನ್ ತೊಂದರೆ ಇಲ್ಲ, ಅನುಕೂಲ ಹೆಂಗಿದೆ ಸರ್ ನಿಮ್ಗೆ? ಚೆನ್ನಾಗೈತೆ ಸರ್. ಎಳ್ನೀರು ವ್ಯಾಪಾರದಿಂದ ಚೆನ್ನಾಗೈತೆ, ನನಗೇನು ಇದಾಗಿಲ್ಲ. ನಿಮ್ಮ ಅನುಭವ ಪ್ರಕಾರ ರೈತರ ಜೀವನ ಎಲ್ಲ ಚೆನ್ನಾಗೈತೆ. ಎಳ್ನೀರ್ದೆಲ್ಲ ಅನುಕೂಲ ಇದೈತೆ. ಎಳ್ನೀರು ಚೆನ್ನಾಗಿ ಬೆಳೀರಿ ಅಂತ ಹೇಳ್ತೀನಿ.